ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. ಅನಂತ ಸಿದ್ಧ ಪರಮೇಷ್ಠಿ ಭಗವಾನ ಕಿ ಜೈ ಹೋ. महावीर भगवान की जय हो. पूज्य आचार्य श्री सकल कीर्ति महाराज की जय हो. मुनिश्री महान सागर महाराज की जय हो. मुनिश्री विदित सागर महाराज की जय हो. मुनिश्री प्रणम्य सागर महाराज की जय हो. 3 ಕಡಿಮೆ 9 ಕೋಟಿ ಮುನಿರಾಜ ಕಿ ಜೈ ಹೋ. ಜಿನವಾಣಿ ಮಾತಾ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ. ಪೂಜ್ಯ ಆಚಾರ್ಯ ಶ್ರೀ ಸಕಲ ಕೀರ್ತಿ ವಿರಚಿತ ಶ್ರೀ ಮಹಾವೀರ ಪುರಾಣ. ಮೋಹರೂಪಿ ಶತ್ರು ಸಮೂಹವನು ವಿವೇಕದಿಂದ್ಯಾರು ನಾಶಗೊಳಿಸಿದರು. ಧರ್ಮ ಪ್ರವರ್ತಕ ಆ ಭಗವಾನ ಮಹಾವೀರರು ನನಗೂ ಸಿದ್ಧಿಯ ಹಸ್ತ ನೀಡಲಿ. ಅರ್ಥ: ಯಾರು ವಿವೇಕ ಅಂದರೆ ಜ್ಞಾನದಿಂದ ಮೋಹರೂಪಿ ಶತ್ರುಗಳನ್ನು ಮತ್ತು ಕರ್ಮಗಳ ಸಮೂಹವನ್ನು ನಾಶಗೊಳಿಸಿದ್ದಾರೋ ಅವರು ಧರ್ಮ ಪ್ರವರ್ತಕರಾದ ಭಗವಾನ ಮಹಾವೀರರು ನನ್ನ ಕಾರ್ಯಗಳನ್ನು ಸಿದ್ಧಿ ಮಾಡಲಿ. ನಾವು ಹಿಂದಿನ ಸಂಚಿಕೆಗಳಲ್ಲಿ ಭಗವಾನ್ ಮಹಾವೀರರ ಪೂರ್ವದ ದೂರವರ್ತಿ ಭವಗಳು ಮತ್ತು ವರ್ತಮಾನದ ಹಿಂದಿನ 18 ಭವಗಳಲ್ಲಿ 15ನೆಯ ಭವದಲ್ಲಿ ನಂದನ ಹೆಸರಿನ ರಾಜನಾಗಿ ಭಗವಾನ್ ಮಹಾವೀರರು ಪೂರ್ವದಲ್ಲಿ ಜನಿಸಿರುತ್ತಾರೆ. ಒಂದು ಸಲ ಘಟನೆ ಹೀಗಿದೆ. ನಂದರಾಜನು ಭವ್ಯ ಜೀವಿಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಧರ್ಮೋಪದೇಶವನ್ನು ಕೇಳುವ ಉದ್ದೇಶದಿಂದ ಪೃಷ್ಠಿಲ ಮುನಿಗಳ ವಂದನೆ ಮಾಡಲು ಹೋದರು. ಅಲ್ಲಿಗೆ ಹೋಗಿ ಅವನು ಭಕ್ತಿಪೂರ್ವಕವಾಗಿ ಅಷ್ಟ ದ್ರವ್ಯಗಳಿಂದ ಅವರ ಪೂಜೆ ವಂದನೆ ಮಾಡಿ ಅವರ ಚರಣಗಳ ಸಮೀಪದಲ್ಲಿ ಕುಳಿತುಕೊಂಡನು. ಇವನು ಶ್ರೇಷ್ಠ ಶ್ರೋತಾರನೆಂದು ತಿಳಿದು ಮುನಿಗಳು ಅವನಿಗೆ ಧರ್ಮೋಪದೇಶ ನೀಡಲು ಆರಂಭಿಸಿದರು. ಅವರು ಹೀಗೆ ಹೇಳಿದರು: ಹೇ ಬುದ್ಧಿವಂತನೇ, ಉತ್ತಮ ಕ್ಷಮೆಯ ಮೂಲಕ ನೀನು ಶ್ರೇಷ್ಠ ಧರ್ಮದ ಪಾಲನೆ ಮಾಡು. ಯಾವುದೇ ದುಷ್ಟ ಜನರಿಂದ ನಿನಗೆ ಉಪದ್ರವ ಆಗುತ್ತಿದ್ದರೂ ಧರ್ಮದ ನಾಶ ಮಾಡುವಂತಹ ಕ್ರೋಧದ ಉತ್ಪತ್ತಿಯು ನಿನ್ನಲ್ಲಿ ಆಗದೇ ಇರುವುದೇ ಉತ್ತಮ ಕ್ಷಮೆಯಾಗಿದೆ. ಧರ್ಮವೃದ್ಧಿಯ ಸಲುವಾಗಿ ಬುದ್ಧಿವಂತರು ಮಾರ್ದವ ಪಾಲನೆ ಮಾಡಬೇಕು. ಮನ, ವಚನ, ಕಾಯಗಳನ್ನು ಕೋಮಲ ಮಾಡಿ ಮಾನಕಷಾಯದ ತ್ಯಾಗ ಮಾಡಬೇಕು. ಇದೇ ಮಾರ್ದವದ
ಅರ್ಥವಿದೆ. ಸತ್ಪುರುಷರು ಆರ್ಜವ ಧರ್ಮದ ಪಾಲನೆ ಮಾಡುತ್ತಾರೆ. ಆರ್ಜವ ಧರ್ಮವು ಮನಸ್ಸಿನ ಕುಟಿಲತೆಯನ್ನು ತ್ಯಾಗ ಮಾಡುವುದರಿಂದ ಪ್ರಾಪ್ತವಾಗುತ್ತದೆ. ಯಾವಾಗಲೂ ಸತ್ಯ ಮಾತನಾಡುವ ಮಾತಿನಿಂದ ಇನ್ನೊಬ್ಬರಿಗೆ ಕಷ್ಟವಾಗುವುದಾದರೆ ಅಂಥ ಸತ್ಯ ಮಾತನ್ನು ಎಂದಿಗೂ ಆಡಬೇಡಿರಿ. ಅಸತ್ಯ ಮಾತುಗಳನ್ನು ಸಂಪೂರ್ಣ ತ್ಯಾಗ ಮಾಡಿರಿ. ಇಂದ್ರಿಯಗಳು ಸಂಪತ್ತು ಮುಂತಾದ ವಸ್ತುಗಳ ಕಡೆಗಿರುವ ಲೋಭ ಮನಸ್ಸನ್ನು ತಡೆದು ಶೌಚ ಧರ್ಮದ ಪಾಲನೆಯನ್ನು ಮಾಡುವುದು ಉತ್ತಮವೆಂದು ಹೇಳಿದ್ದಾರೆ. ನೀರಿನಿಂದ ಮಾಡಲಾದ ಸ್ವಚ್ಛತೆಯನ್ನು ಧರ್ಮದ ಅಂಗವೆಂದು ಎಂದು ತಿಳಿಯಬೇಡಿ. ತ್ರಸ್ಸ ಸ್ಥಾವರ 6 ಪ್ರಕಾರದ ಜೀವಿಗಳ ರಕ್ಷಣೆ ಮಾಡಿ ಇಂದ್ರಿಯ ಹಾಗೂ ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಟು ಧರ್ಮಸಿದ್ಧಿಯ ಉದ್ದೇಶದಿಂದ ಸಂಯಮವನ್ನು ಧರಿಸಬೇಕು. ಧರ್ಮದ ಕಾರಣ ಶಾಸ್ತ್ರ, ಸ್ವಾಧ್ಯಾಯ, ಅಭಯದಾನ ಮಾಡಬೇಕು. ತ್ಯಾಗ ಧರ್ಮದ ಪಾಲನೆಯನ್ನು ಮಾಡಬೇಕು. ಸುಖದ ಪ್ರಾಪ್ತಿಯ ಸಲುವಾಗಿ ಆಕಿಂಚನ್ಯ ಧರ್ಮವನ್ನು ಪಾಲಿಸುವುದು ಶ್ರೇಯಸ್ಕರವಾಗಿದೆ. ಇದರ ಪ್ರಾಪ್ತಿಯು ಪರಿಗ್ರಹಗಳ ತ್ಯಾಗದಿಂದಾಗುತ್ತದೆ. ಧರ್ಮ ಪ್ರಾಪ್ತಿಯ ಇಚ್ಛೆಯನ್ನು ಇಟ್ಟುಕೊಂಡಿರುವವರಿಗೆ ಬ್ರಹ್ಮಚರ್ಯದ ಪಾಲನೆಯು ಯಾವಾಗಲೂ ಅವಶ್ಯಕವಾಗಿರುತ್ತದೆ. ಗೃಹಸ್ಥರು ಬ್ರಹ್ಮಚರ್ಯ ಧರ್ಮದ ಪಾಲನೆಗಾಗಿ ತಮ್ಮ ಸ್ತ್ರೀಯನ್ನು ಬಿಟ್ಟು ಉಳಿದ ಎಲ್ಲ ಸ್ತ್ರೀಯರ ತ್ಯಾಗ ಮಾಡುವುದು ಉತ್ತಮವೆಂದು ಹೇಳಿದ್ದಾರೆ. ಮುನಿಗಳಿಗೆ ಎಲ್ಲ ಸ್ತ್ರೀಯರನ್ನು ತ್ಯಾಗ ಮಾಡಬೇಕಾಗುತ್ತದೆ. ಯಾವ ಭವ್ಯ ಜೀವರು ಈ ಸಾರಭೂತ ಲಕ್ಷಣಗಳಿಂದ ಕೂಡಿದ ಮುನಿಗೋಚರ ಪರಮಧರ್ಮದ ಪಾಲನೆ ಮಾಡುತ್ತಾರೋ ಅವರು ಸಂಸಾರದ ಎಲ್ಲ ಸುಖಗಳ ಉಪಭೋಗ ಮಾಡಿ ಕೊನೆಯಲ್ಲಿ ಮುಕ್ತಿಯ ಅಧಿಕಾರಿಯಾಗುತ್ತಾರೆ. ಒಂದು ವೇಳೆ ಯಾರಿಗಾದರೂ ಧರ್ಮದ ಸಮ್ಯಕ್ ಪಾಲನೆ ಆಗದಿದ್ದರೆ ಹೆಸರನ್ನಾದರೂ ಸ್ಮರಣೆ ಮಾಡಬೇಕು. ಅದರಿಂದ ಸುಖದ ಪ್ರಾಪ್ತಿಯಾಗುವುದು. ಹೀಗೆ ಧರ್ಮದ ಮಹಾತ್ಮತೆಯನ್ನು ತಿಳಿದುಕೊಂಡು ವಿವೇಕ ಪುರುಷರು ಈ ಕ್ಷಣಭಂಗುರ ಶರೀರ ಹಾಗೂ ಭೋಗ ವಸ್ತುಗಳ ಕುರಿತು ವಿರಕ್ತಿಭಾವ ತಾಳಬೇಕು. ಬಾಹ್ಯ ಇಂದ್ರಿಯಗಳನ್ನು ಗೆದ್ದು ತಮ್ಮ ಎಲ್ಲ ಶಕ್ತಿಯನ್ನು ಹಚ್ಚಿ ಧರ್ಮ ಸಾಧನೆಯಲ್ಲಿ ಲೀನರಾಗಬೇಕು. ಮುನಿರಾಜರ ಅಮೃತ ಸಮಾನವಾದ ಜಿನವಾಣಿ ಕೇಳಿ ನಂದರಾಜನ ಮನಸ್ಸಿನಲ್ಲಿಯೂ ವಿವೇಕ ಜಾಗೃತವಾಯಿತು. ಅವನು ಹೀಗೆ ವಿಚಾರ ಮಾಡತೊಡಗಿದನು. ಸಂಸಾರವು ಅನಂತ ದುಃಖಗಳ ಮನೆಯಾಗಿದೆ. ಇದಕ್ಕೆ ಆರಂಭ ಮತ್ತು ಕೊನೆ ಇಲ್ಲವೇ ಇಲ್ಲ. ಆದ್ದರಿಂದ ಇದರ ಬಗ್ಗೆ ಭವ್ಯ ಜೀವರುಗಳಿಗೆ ಪ್ರೀತಿ ಹೇಗಾಗಲು ಸಾಧ್ಯ? ಒಂದು ವೇಳೆ ಈ ಸಂಸಾರವು ಸುಖದ
ಕಣಿಯಾಗಿದ್ದರೆ, ತೀರ್ಥಂಕರ ದೇವರು ಅನೇಕ ಮುನಿಗಳು ಮೋಕ್ಷದ ಸಲುವಾಗಿ ಇದರ ಪರಿತ್ಯಾಗ ಯಾಕೆ ಮಾಡಿದರು? ಒಳ್ಳೆಯದು ಹಸಿವೆ, ನೀರಾಡಿಕೆ, ರೋಗ, ಕ್ರೋಧ ಮುಂತಾದ ರೂಪ ಬೆಂಕಿಯಿಂದ ಸುಡುತ್ತಿರುವ ಶರೀರರೂಪಿ ಗುಡಿಸಲುಗಳಿಂದ ಧರ್ಮಾತ್ಮ ಜನರು ಹೇಗೆ ಪ್ರೀತಿಸಲು ಸಾಧ್ಯವಿದೆ? ಅಂದರೆ ಪ್ರೀತಿ ಮಾಡಲಾರರು ಎಂದೇ ಅರ್ಥವಾಗಿದೆ. ಕೇವಲ ಇಷ್ಟೇ ಅಲ್ಲ, ಯಾವ ಸ್ಥಳದಲ್ಲಿದ್ದ ಇಂದ್ರಿಯ ರೂಪಿ ಕಳ್ಳರು ಅಲ್ಲಿಯ ಧರ್ಮರೂಪಿ ಸಂಪತ್ತನ್ನು ಕಳ್ಳತನ ಮಾಡುವವರಿದ್ದಾರೆ. ಅಂತಹ ಶರೀರದಲ್ಲಿ ಯಾವ ಬುದ್ಧಿವಂತನಿರಲು ಬಯಸುತ್ತಾನೆ? ಹುಟ್ಟಿನಿಂದ ಆರಂಭ ಮಾಡಿ ಮರಣದ ತನಕವೂ ಮತ್ತು ನಂತರವೂ ಸಹ ದುಃಖವೇ ದುಃಖವಿದೆ. ಅಲ್ಲಿಯ ಭೋಗಗಳು ದಾಹವನ್ನು ತೀವ್ರವಾಗಿಸುತ್ತವೆ. ಆದ್ದರಿಂದ ಅದನ್ನು ಯಾವ ಬುದ್ಧಿವಂತನು ಆಮಂತ್ರಿಸಲಾರನು. ಭೋಗವು ಯಾವಾಗಲೂ ದುಃಖವನ್ನು ಉತ್ಪನ್ನ ಮಾಡುವಂಥದ್ದು ಆಗಿದೆ. ಆದ್ದರಿಂದ ಮಹಾಪುರುಷರು ಅವನು ಯಾವಾಗಲೂ ತ್ಯಾಗ ಮಾಡಿರುತ್ತಾರೆ. ಆದರೆ ಭೋಗವು ಪುಣ್ಯಹೀನ ಪುರುಷರಿಗೂ ಸಹ ಸುಖ ಕೊಡುವುದಿಲ್ಲ. ಒಂದು ವೇಳೆ ನಿಜವಾಗಿಯೂ ಭೋಗ ಸಾಧಕನು ಇಂದ್ರಿಯ ಸುಖದ ವಸ್ತುಗಳ ವಿಚಾರ ಮಾಡಿದನೆಂದರೆ ಅದರಿಂದ ಅತ್ಯಂತ ತಿರಸ್ಕಾರ ಉತ್ಪನ್ನವಾಗುತ್ತದೆ. ಆದ್ದರಿಂದ ಭೋಗ ವಸ್ತುಗಳು ಶುಭ ವಸ್ತುಗಳಲ್ಲ ಎಂಬುದು ನಿಶ್ಚಿತವಿದೆ. ಈ ಪ್ರಕಾರ ವಿಚಾರ ಮಾಡಿದ ಬಳಿಕ ರಾಜನಿಗೆ ವೈರಾಗ್ಯ ಉತ್ಪನ್ನವಾಯಿತು. ಅವನು ಅದೇ ಯೋಗಿಗೆ ದೀಕ್ಷಾ ಗುರುವನ್ನಾಗಿ ಮಾಡಿಕೊಂಡು 2 ಪ್ರಕಾರದ ಪರಿಗ್ರಹಗಳನ್ನು ಬಿಟ್ಟು ಪರಮ ಶುದ್ಧಿಯಿಂದ ಜನ್ಮಾಂತರದ ದುಃಖಗಳಿಂದ ಮುಕ್ತರಾಗುವ ಸಲುವಾಗಿ ಮುನಿವ್ರತವನ್ನು ಸ್ವೀಕರಿಸಿದರು. ಆ ರಾಜನು ಗುರುವಿನ ಕೃಪೆಯಿಂದ ಅತಿ ಅಲ್ಪ ಕಾಲದಲ್ಲಿಯೇ ಶಾಸ್ತ್ರಗಳ ಅಧ್ಯಯನ ಮಾಡಿದರು. ಅವರು ತನ್ನ ಶಕ್ತಿಯನ್ನು ಪ್ರಕಟ ಮಾಡಿಕೊಂಡು ಕರ್ಮನಾಶಗೊಳಿಸುವ 12 ಪ್ರಕಾರದ ತಪಗಳ ಆಚರಣೆ ಮಾಡಲು ತೊಡಗಿದರು. ಆ ಮುನಿಯು 6 ತಿಂಗಳುಗಳ ತನಕ ಕಠೋರ ಅನಾಶನ ವ್ರತ ಮಾಡಿದರು. ಈ ವ್ರತವು ಕರ್ಮರೂಪಿ ಪರ್ವತವನ್ನು ನಾಶ ಮಾಡುವ ಸಲುವಾಗಿ ವಜ್ರ ಸಮಾನ ಇರುತ್ತದೆ. ನಿದ್ರೆಯನ್ನು ಕಡಿಮೆ ಮಾಡುವ ಸಲುವಾಗಿ ಆ ಮುನಿಯು ಅವಮೌದರ್ಯ ತಪವನ್ನು ಧಾರಣ ಮಾಡಿದರು. ತೃಷ್ಣೆಯನ್ನು ನಾಶಗೊಳಿಸುವ ವೃತ್ತಿ ಪರಿಸಂಖ್ಯಾನ ತಪವನ್ನು ಪಾಲಿಸಲು ಆರಂಭಿಸಿದರು. ಅವರು ಧ್ಯಾನ ಅಧ್ಯಯನ ಮಾಡುವಂತಹ ಮುನಿಗಳು, ಸ್ತ್ರೀ ಮುಂತಾದವರು ಇಲ್ಲದ ವನಗಳು, ಗುಹೆಗಳಲ್ಲಿ ವಿರಕ್ತ ಶಯ್ಯಾಸನ ತಪಸ್ಸನ್ನು ಪೂರ್ಣ ರೂಪದಿಂದ ಪಾಲಿಸತೊಡಗಿದರು. ಅವರು ಮಳೆಗಾಲದಲ್ಲಿ ಗಿಡಗಳ ಕೆಳಗೆ ಮತ್ತು ಬೇಸಿಗೆಯಲ್ಲಿ ಪರ್ವತ ಹಾಗೂ ಬಿರುಗಾಳಿಯ ಸಮಯದಲ್ಲಿ ಗಿಡಗಳ ಕೆಳಗೆ ಕುಳಿತು ಧೈರ್ಯರೂಪಿ ಕಂಬಳಿಯನ್ನು ಹೊದ್ದುಕೊಂಡು ತಪಸ್ಸನ್ನು ಮಾಡುತ್ತಿದ್ದರು.
ಚಳಿಗಾಲದಲ್ಲಿ ಎತ್ತರದಲ್ಲಿ ಅಥವಾ ನದಿ ದಂಡೆಯ ಮೇಲೆ ಬರ್ಪದಿಂದ ಮುಚ್ಚಿದ ಸ್ಥಳದಲ್ಲಿ ಸುಟ್ಟ ಗಿಡದ ಹಾಗೆ ನಿಂತು ಕಾರ್ಯೋತ್ಸರ್ಗ ತಪಸ್ಸನ್ನು ಮಾಡುತ್ತಿದ್ದರು. ಸೂರ್ಯನ ಕಿರಣಗಳಿಂದ ತಪ್ತ ಗುಡ್ಡದ ಮೇಲೆ ಸುಡುವ ಕಲ್ಲಿನ ಮೇಲೆ ಆ ಮುನಿರಾಜರು ಪರ್ವತದಂತೆ ನಿಶ್ಚಲವಾಗಿ ನಿಂತು ತಪಸ್ಸನ್ನು ಮಾಡುತ್ತಿದ್ದರು. ಈ ಪ್ರಕಾರ ಅವರು ಧೀರ ವೀರ ಮುನಿಗಳು ಇಂದ್ರಿಯ ಜನ್ಯ ಸುಖದ ನಾಶಕ್ಕಾಗಿ ಯಾವಾಗಲೂ ಕಾಯಕ್ಲೇಶ ರೂಪ ತಪವನ್ನು ಮಾಡುತ್ತಿದ್ದರು. ಅವರು ಬಾಹ್ಯ ಹಾಗೂ ಅಂತರಂಗ ಎರಡೂ ತಪಗಳನ್ನು ಯೋಗ್ಯ ರೀತಿಯಿಂದ ಪಾಲಿಸುತ್ತಿದ್ದರು. 10 ಪ್ರಕಾರದ ಆಲೋಚನೆಯ ಮೂಲಕ ಪ್ರಮಾದ ರಹಿತ ಚಾರಿತ್ರವನ್ನು ಶುದ್ಧಗೊಳಿಸುವ ಪ್ರಾಯಶ್ಚಿತ ತಪವನ್ನು ಧರಿಸಿದರು. ಅವರು ಮನ ವಚನ ಕಾಯದ ಶುದ್ಧತೆಯಿಂದ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವನ್ನು ಧರಿಸಿಕೊಂಡು ಪರಮ ಮುನೀಶ್ವರರನ್ನು ಪ್ರಾರ್ಥನೆ ಮಾಡುತ್ತಿದ್ದರು. ಹಾಗೂ ಅವರು ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ನಾಶಪಡಿಸಿಕೊಳ್ಳಲು ಅಂಗಪೂರ್ವ ಶಾಸ್ತ್ರಗಳ ಅಧ್ಯಯನ ಮಾಡುತ್ತಿದ್ದರು. ಅವರು ನಿರ್ಮಮತ್ವರಾಗಿ ಶರೀರ ಮುಂತಾದವುಗಳಿಂದ ಮಮತ್ವವನ್ನು ತ್ಯಾಗ ಮಾಡಿ ಸುಖದ ಪ್ರಾಪ್ತಿಯ ಸಲುವಾಗಿ ಕರ್ಮರೂಪಿ ವನವನ್ನು ಭಸ್ಮಗೊಳಿಸುವ ಉದ್ದೇಶದಿಂದ ವ್ಯತ್ಸರ್ಗ ತಪ ಮಾಡಲು ಆರಂಭ ಮಾಡಿದರು. ಆ ಬುದ್ಧಿವಂತ ಮುನಿರಾಜರು ಶುದ್ಧ ಧರ್ಮಧ್ಯಾನದಲ್ಲಿ ಲೀನರಾಗುತ್ತಿದ್ದರು. ಸ್ವಪ್ನದಲ್ಲಿಯೂ ಸಹ ಆರ್ತ ರೌದ್ರ ಧ್ಯಾನ ಮಾಡುತ್ತಿರಲಿಲ್ಲ. ಆರ್ತಧ್ಯಾನವು ಇಷ್ಟ ವಿನಿಯೋಗ ಅನಿಷ್ಟ ಸಂಯೋಗ ಮಹಾನ್ ರೋಗ ಚಿಂತನ ಮತ್ತು ನಿಧಾನ ಈ ರೀತಿ 4 ಪ್ರಕಾರವಾಗಿದೆ. ಮುನಿಯ ಚಿತ್ತದಲ್ಲಿ ಈ 4 ಪ್ರಕಾರದ ರೌದ್ರ ಧ್ಯಾನ ಇರುವುದಿಲ್ಲ. ರೌದ್ರ ಧ್ಯಾನವು ಜೀವಹಿಂಸೆ ಸುಳ್ಳು ಕಳ್ಳತನ ಪರಿಗ್ರಹ ರಕ್ಷಿಸುವಲ್ಲಿ ಆನಂದ ಮನ್ನಿಸುವುದರಿಂದ ಆಗುತ್ತದೆ ಮತ್ತು ನರಕಗತಿಯಲ್ಲಿ ಒಯ್ಯುವಂಥದ್ದು ಆಗಿರುತ್ತದೆ. ಆ ಶುದ್ಧ ಚಿತ್ತವುಳ್ಳ ಮುನಿರಾಜರು ಆಜ್ಞಾ ವಿಚಯ ಅಪಾಯ ವಿಚಯ ವಿಪಾಕ ವಿಚಯ ಸಂಸ್ಥಾನ ವಿಚಯ ಎಂಬ 4 ಪ್ರಕಾರದ ಧರ್ಮ ಧ್ಯಾನದ ಚಿಂತನೆ ಮಾಡತೊಡಗಿದರು. ಈ ಧರ್ಮ ಧ್ಯಾನವು ಸ್ವರ್ಗಾದಿ ಸುಖಗಳನ್ನು ನೀಡುವಂಥದ್ದು ಆಗಿದೆ. ಆ ಬುದ್ಧಿವಂತ ಮುನಿಯು ವನ ಮುಂತಾದ ಏಕಾಂತ ಸ್ಥಳಗಳಲ್ಲಿ ಇದ್ದು ಪೃಥಕತ್ವ ವಿತರ್ಕ ಏಕತ್ವ ವಿತರ್ಕ ಸೂಕ್ಷ್ಮಕ್ರಿಯಾ ಪ್ರತಿಪಾತಿ ವಿಪರತ ಕ್ರಿಯಾ ನಿವೃತ್ತಿ ಈ ರೀತಿಯಾದ 4 ಪ್ರಕಾರದ ಶುಕ್ಲ ಧ್ಯಾನದ ಚಿಂತನೆಯನ್ನು ಮಾಡತೊಡಗಿದರು. ಈ ಶುಕ್ಲ ಧ್ಯಾನವು ಸರ್ವಶ್ರೇಷ್ಠವಾಗಿದೆ, ವಿಕಲ್ಪರಹಿತವಿದೆ ಮತ್ತು ಸಾಕ್ಷಾತ್ ಮೋಕ್ಷ ನೀಡುವಂಥದ್ದು ಆಗಿದೆ. 12 ಭೇದ ರೂಪವಾದ ಮಹಾನ್ ತಪದ ಆಚರಣೆ ಮಾಡಿದ ಮುನಿಯು ಕರ್ಮರೂಪಿ ಶತ್ರುಗಳ ನಾಶಕರಿದ್ದಾರೆ. ಅವರು ಕೇವಲ ಜ್ಞಾನವನ್ನು ಉತ್ಪನ್ನ ಮಾಡುವವರಿದ್ದಾರೆ ಮತ್ತು
ಇಚ್ಛಿಸಿದ ಸಂಪತ್ತನ್ನು ಸಿದ್ಧಿ ಮಾಡಿಕೊಳ್ಳುವವರಿದ್ದಾರೆ. ಕಠಿಣವಾದ ತಪದ ಪ್ರಭಾವದಿಂದ ಅವರಿಗೆ ದಿವ್ಯಜ್ಞಾನಾದಿ ಅನೇಕ ವೃದ್ಧಿಗಳು ಪ್ರಾಪ್ತವಾದವು. ಈ ವೃದ್ಧಿಗಳು ಅವಿನಶ್ವರವಾದ ಸುಖವನ್ನು ಪ್ರಾಪ್ತ ಮಾಡುವಂಥದ್ದು ಆಗಿರುತ್ತವೆ. ಮುನಿಗಳ ಸ್ವಭಾವವು ಅತ್ಯಂತ ಸರಳವಾಗಿದೆ. ಅವರು ಎಲ್ಲ ಪ್ರಾಣಿಗಳ ಮೇಲೆ ದಯಾಭಾವ ಇಟ್ಟಿರುತ್ತಾರೆ. ಧರ್ಮಾತ್ಮ ಪುರುಷರನ್ನು ನೋಡಿ ಅವರಿಗೆ ಬಹಳ ಪ್ರಸನ್ನತೆ ಎನಿಸುತ್ತಿತ್ತು ಮತ್ತು ಅವರನ್ನು ಬಹಳ ಆದರ ಗೌರವ ಮಾಡುತ್ತಿದ್ದರು. ಮಿಥ್ಯಾದೃಷ್ಟಿ ಜೀವಿಗಳಿಂದ ಯಾವಾಗಲೂ ಉದಾಸೀನರಾಗುತ್ತಿದ್ದರು. ಮೈತ್ರಿ, ಪ್ರಮೋದ, ಕಾರುಣ್ಯ, ಮಧ್ಯಸ್ಥ ಈ 4 ಪ್ರಕಾರದ ಭಾವನೆಗಳಿಂದ ಲೀನರಾಗಿದ್ದ ಆ ಮುನಿಗಳಿಗೆ ಸ್ವಪ್ನದಲ್ಲಿಯೂ ಸಹ ರಾಗ ದ್ವೇಷವಾಗುತ್ತಿರಲಿಲ್ಲ. ಅವರು ದರ್ಶನ, ವಿಶುದ್ಧಿ ಮುಂತಾದ ಗುಣಗಳಿಂದ ಲೀನರಾಗುತ್ತಿದ್ದರು. ಅವರು ತೀರ್ಥಂಕರರ ಸಂಪತ್ತನ್ನು ಪ್ರಾಪ್ತ ಮಾಡಿಕೊಳ್ಳುವ ಕಾರಣವಾದ 16 ಕಾರಣ ಭಾವಗಳನ್ನು ಗ್ರಹಣ ಮಾಡಿದರು. 16 ಭಾವನೆಗಳಲ್ಲಿ ಮೊದಲನೆಯ ಭಾವನೆಯಲ್ಲಿ ಅವರು ದರ್ಶನ ವಿಶುದ್ಧಿಯ ಸಲುವಾಗಿ ಶಂಕಾದಿ 25 ದೋಷಗಳನ್ನು ತ್ಯಾಗ ಮಾಡಿ ನಿಶಂಕಾದಿ 8 ಗುಣಗಳನ್ನು ಸ್ವೀಕರಿಸಿದರು. ಜಿನೇಂದ್ರ ಭಗವಾನರು ಉಪದೇಶಿಸಿದ ಪ್ರಕಾರ ಸೂಕ್ಷ್ಮ ತತ್ವ ವಿಚಾರಗಳಲ್ಲಿ ಪ್ರಾಮಾಣಿಕ ಪುರುಷನಿಂದ ಶಂಕೆಯನ್ನು ದೂರಗೊಳಿಸಿ ನಿಶಂಕಿತ ಅಂಗದ ಪಾಲನೆಯನ್ನು ಆರಂಭಿಸಿದರು. ಅವರು ತಪದಿಂದ ಈ ಲೋಕ ಮತ್ತು ಪರಲೋಕದ ಸುಖಗಳನ್ನು ನರಕದ ಕಾರಣವೆಂದು ತಿಳಿದು ಅದನ್ನು ತ್ಯಾಗ ಮಾಡಿ ನಿಶಂಕಿತ ಅಂಗವನ್ನು ಧರಿಸಿದವರಾದರು. ರತ್ನತ್ರಯ ಮುಂತಾದ ಗುಣಗಳನ್ನು ಧಾರಣ ಮಾಡುವಂತಹ ಯೋಗಿಗಳ ಶರೀರದ ಮೇಲೆ ಕೊಳೆ ಹಾಗೂ ರೋಗವನ್ನು ನೋಡಿ ಅದರಿಂದ ಗ್ಲಾನಿ ಉತ್ಪನ್ನವಾಗಲಿಲ್ಲ. ಇಂತಹ ನಿರ್ವಿಚಿಕಿತ್ಸ ಅಂಗದ ಪಾಲನೆಯನ್ನು ಅವರು ಮಾಡತೊಡಗಿದರು. ಮುನಿಗಳು ದೇವ, ಗುರು, ಶಾಸ್ತ್ರದ ಪರೀಕ್ಷೆಯನ್ನು ಧರ್ಮರೂಪಿ ಜ್ಞಾನ ಭೇದದಿಂದ ಮಾಡಿ ಮೂಢತೆಗಳನ್ನು ತ್ಯಾಗ ಮಾಡಿ ಅಮೂಢತ್ವ ಅಂಗವನ್ನು ಸ್ವೀಕಾರ ಮಾಡಿದರು. ಜಿನ ಶಾಸನದಲ್ಲಿ ಅಜ್ಞಾನಿ, ಅಸಮರ್ಥ ಪುರುಷರ ಸಂಬಂಧದಿಂದ ಪ್ರಾಪ್ತವಾದ ದೋಷಗಳನ್ನು ಮುಚ್ಚಿಡುವಂತಹ ಉಪಗೂಹನ ಗುಣವನ್ನು ಪಾಲಿಸತೊಡಗಿದರು. ಜೀವಿಗಳಿಗೆ ದರ್ಶನ, ಜ್ಞಾನ, ಚಾರಿತ್ರ, ತಪದಿಂದ ಕೂಡಿದ ಉಪದೇಶ ಮುಂತಾದವುಗಳಿಂದ ಕೂಡಿದ ದರ್ಶನಾದಿ ಗುಣಗಳಲ್ಲಿ ಸ್ಥಿರತೆಯನ್ನುಂಟು ಮಾಡುವಂತಹ ಸ್ಥಿತೀಕರಣ ಅಂಗದ ಆಚರಣೆಯನ್ನು ಮಾಡತೊಡಗಿದರು. ಅವರು ಸಹಧರ್ಮಿ ಬಂಧುಗಳೊಂದಿಗೆ ಆಕಳು ಕರುವಿನಂತಹ ವಾತ್ಸಲ್ಯ ಗುಣವನ್ನು ಪಾಲನೆ ಮಾಡತೊಡಗಿದರು. ಅವರು ಮಿಥ್ಯತ್ವದಿಂದ ದೂರವಿದ್ದು ಜೈನ ಧರ್ಮದ ಮಹಾತ್ಮತೆಯನ್ನು ಪ್ರಕಾಶಿತಗೊಳಿಸುವಂತಹ ಪ್ರಭಾವನ ಅಂಗವನ್ನು ಪಾಲಿಸತೊಡಗಿದರು. ಅವರು ಸಂಯಮಿ ರಾಜನಂತೆ 8 ಗುಣಗಳಿಂದ ಸಮ್ಯಕ್ ದರ್ಶನವನ್ನು ಪುಷ್ಟಗೊಳಿಸಿದರು. ಸಮ್ಯಕ್ ದರ್ಶನದ ಪ್ರಭಾವದಿಂದ ಅವರು
ಕರ್ಮರೂಪಿ ಶತ್ರುಗಳನ್ನು ನಾಶಗೊಳಿಸಿದರು. ದೇವಮೂಢತೆ, ಲೋಕಮೂಢತೆ ಮತ್ತು ಗುರುಮೂಢತೆಗಳನ್ನು ತ್ಯಾಗ ಮಾಡಿದರು. ಈ ಮುನಿಯು ಜಗತ್ತನ್ನು ಅನಿತ್ಯವೆಂದು ತಿಳಿದು 8 ಮದವನ್ನು ಬಿಟ್ಟರು. ಮಿಥ್ಯಾ ದರ್ಶನ, ಜ್ಞಾನ, ಚಾರಿತ್ರ್ಯ ಮತ್ತು ಇದನ್ನು ಧರಿಸುವಂತಹ 6 ಪ್ರಕಾರದ ಅನಾಯತನಗಳನ್ನು ಸಂಪೂರ್ಣ ತ್ಯಾಗ ಮಾಡಿದರು. ಮುನಿಯು ನಿಶಂಕಾದಿ ಗುಣಗಳ ವಿಪರೀತವಾದ ಶಂಕಾದಿ 8 ಗುಣಗಳನ್ನು ತ್ಯಾಗ ಮಾಡಿದರು. ತಮ್ಮ ಜ್ಞಾನರೂಪಿ ನೀರಿನಿಂದ ಸಮ್ಯಕ್ತ್ವದ 25 ದೋಷಗಳನ್ನು ತೊಳೆದು ನಿರ್ಮಲಗೊಳಿಸಿ ದರ್ಶನ ವಿಶುದ್ಧಿ ಭಾವನೆಯ ಪಾಲನೆ ಮಾಡತೊಡಗಿದರು. ಆ ಮುನಿಯು ಸಂವೇಗ, ವೈರಾಗ್ಯ, ಉಪಶಮ, ಭಕ್ತಿ, ವಾತ್ಸಲ್ಯ, ಅನುಕಂಪ ಮುಂತಾದ ಗುಣಗಳಿಂದ ಕೂಡಿದವರಾಗಿ ತೀರ್ಥಂಕರ ಪ್ರಕೃತಿಯ ಪ್ರಥಮ ಮೆಟ್ಟಿಲಾದ ದರ್ಶನ ವಿಶುದ್ಧಿಯ ಮೇಲೆ ಆರೋಹಣ ಮಾಡಿದರು. ಅವರು ದರ್ಶನ, ಜ್ಞಾನ, ಚಾರಿತ್ರ, ವ್ಯವಹಾರ, ವಿನಯ ಹಾಗೂ ಜ್ಞಾನಾದಿ ಗುಣಗಳನ್ನು ಧಾರಣೆ ಮಾಡುವವರನ್ನು ಮನ, ವಚನ, ಕಾಯದ ಶುದ್ಧತಾ ಪೂರ್ವಕವಾಗಿ ವಿನಯ ಮಾಡತೊಡಗಿದರು. ಅವರು ಯಾವಾಗಲೂ ಶಾಸ್ತ್ರ ಅಧ್ಯಯನದಲ್ಲಿ ಲೀನರಾಗುತ್ತಿದ್ದರು. ಜೊತೆಗೇನೆ ಅವರ ಅನೇಕ ಶಿಷ್ಯರು ಅಲ್ಲಿಗೆ ಓದಲು ಬರತೊಡಗಿದರು. ಅವರಿಗೂ ದೇಹ, ಭೋಗ ಮತ್ತು ಸಂಸಾರದ ಕುರಿತು ಬಹಳ ಅನಾಸ್ಥೆ ಉಂಟಾಯಿತು. ಅವರು ಇವುಗಳಿಂದ ಬಹಳ ಭಯಭೀತರಾದರು. ಈ ನಂದ ಹೆಸರಿನ ಯೋಗಿಯು ಮುನಿಗಳನ್ನು ಜ್ಞಾನ, ಧ್ಯಾನ, ಬೇರೆ ಬೇರೆ ಜೀವಿಗಳಿಗೆ ಅಭಯದಾನ ಮತ್ತು ಸಮಗ್ರ ಜೀವಿಗಳಿಗೆ ಸುಖ ನೀಡುವಂತಹ ಧರ್ಮೋಪದೇಶ ನೀಡಲು ಆರಂಭಿಸಿದರು. ಆ ಮುನಿಯು ದುಷ್ಟ ಕರ್ಮರೂಪಿ ಶತ್ರುಗಳನ್ನು ನಾಶಗೊಳಿಸಲು ನಿರ್ದೋಷವಾದ ತಪ ಮಾಡತೊಡಗಿದರು. ಅವರು ಯಾವಾಗಲೂ ಪೀಡೆಯನ್ನು ಅನುಭವಿಸುವಂತಹ ಮತ್ತು ಸಮಾಧಿ ಮರಣ ಸಾಧನೆಯಲ್ಲಿದ್ದ ಅಸಮರ್ಥ ಸಾಧುಗಳ ಸೇವೆಯಲ್ಲಿ ತತ್ಪರರಾದರು. ಅವರಿಗೆ ಧರ್ಮೋಪದೇಶವನ್ನು ಸಹ ಮಾಡುತ್ತಿದ್ದರು. ಮೋಕ್ಷದ ಸಲುವಾಗಿ ಮುನಿಗಳ ವೈಯಾರುತ್ಯ ಮಾಡತೊಡಗಿದರು. ಮುನಿಗಳು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ನೀಡುವಂತಹ ಅರ್ಹಂತ ಭಗವಾನರ ಮಹಿಮೆಯ ಪೂಜೆ ಆರಂಭಿಸಿದರು. ಅವರು 36 ಗುಣಗಳ ಧಾರಕರಾಗಿದ್ದ ಆಚಾರ್ಯ ರತ್ನತ್ರಯಗಳ ಪ್ರಾಪ್ತಿಯ ಸಲುವಾಗಿ ಭಕ್ತಿ ಮಾಡತೊಡಗಿದರು. ಸಂಸಾರವನ್ನು ಬೆಳಗುವಂತಹ ಮತ್ತು ಅಜ್ಞಾನರೂಪಿ ಅಂಧಕಾರವನ್ನು ನಾಶಗೊಳಿಸುವಂತಹ ಉಪಾಧ್ಯಾಯ ಮುನೀಶ್ವರರ ಕುರಿತು ಬಹಳ ಭಕ್ತಿ ಮಾಡಿದರು ಮತ್ತು ಜಿನವಾಣಿಯ ಅಧ್ಯಯನ ಮಾಡತೊಡಗಿದರು. ಆ ಯೋಗಿಯ ಸಮತೆ, ಸ್ತುತಿ, ತ್ರಿಕಾಲ ವಂದನೆ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ ಮತ್ತು ವ್ಯತ್ಸರ್ಗ ಈ ಸಿದ್ಧಾಂತಗಳಲ್ಲಿ ತಿಳಿಸಿದಂತಹ ಈ 6 ಅವಶ್ಯಕ ಕ್ರಿಯೆಗಳನ್ನು ಧಾರಣ ಮಾಡಿದರು. ಸಮಸ್ತ ಪಾಪಗಳನ್ನು ನಾಶ ಮಾಡುವ ಸಲುವಾಗಿ ನಿಯಮವನ್ನು ಸ್ವೀಕರಿಸಿದರು. ಭೇದ ವಿಜ್ಞಾನದಿಂದ
ತಪಸ್ಸಿನಿಂದ ಉತ್ಕೃಷ್ಟ ಆಚರಣೆಯಿಂದ ಯಾವಾಗಲೂ ಜೀವಿಗಳ ರಕ್ಷಣೆ ಮಾಡುವ ಜೈನ ಧರ್ಮದ ಪ್ರಭಾವನೆ ಮಾಡತೊಡಗಿದರು. ಸಮ್ಯಜ್ಞಾನಿ ಪುರುಷರ ಆಧಾರ ಮತ್ತು ಧರ್ಮಾತ್ಮರ ಮೇಲೆ ವಿಶೇಷ ವಾತ್ಸಲ್ಯ ಭಾವ ಇಡತೊಡಗಿದರು. ಈ ಪ್ರಕಾರ ಅವರು ತೀರ್ಥಂಕರರ ವೈಭವ ಉಂಟು ಮಾಡುವಂತಹ 16 ಕಾರಣ ಭಾವಗಳನ್ನು ಶುದ್ಧ ಮನ ವಚನ ಕಾಯದಿಂದ ಚಿಂತನೆ ಮಾಡತೊಡಗಿದರು. ಈ ಭಾವನೆಗಳ ಚಿಂತನೆಯ ಫಲಸ್ವರೂಪವಾಗಿ ಅವರಿಗೆ ಅನಂತ ಮಹಿಮೆಯಿಂದ ಕೂಡಿದ ತೀರ್ಥಂಕರ ನಾಮಕರ್ಮದ ಬಂಧವಾಯಿತು. ಯಾವ ತೀರ್ಥಂಕರ ನಾಮದ ಪ್ರಭಾವದಿಂದ ಇಂದ್ರನ ಆಸನವೂ ಸಹ ಕಂಪಿತತೊಡಗಿತು. ಮೋಕ್ಷರೂಪಿ ಲಕ್ಷ್ಮಿ ಸ್ವತಃ ಬಂದು ಯಾರ ಆಲಿಂಗನ ಮಾಡುವಳು ಆ ಪದದ ಬಂಧವಾಯಿತು. ಇದರ ನಂತರ ಆ ಮುನಿಯು ನಿರ್ದೋಷ ಚಾರಿತ್ರ್ಯದ ಪಾಲನೆ ಮಾಡುತ್ತಾ ಸಮಾಧಿ ಮರಣ ಧರಿಸಿದರು. ಮತ್ತೆ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ್ಯ, ತಪರೂಪಿ 4 ಆರಾಧನೆಗಳನ್ನು ಪಾಲಿಸುತ್ತಾ ಪ್ರಾಣಗಳನ್ನು ಬಿಟ್ಟರು. ಸಮಾಧಿ ಮರಣದ ಪರಿಣಾಮವಾಗಿ ನಂದಾಮುನಿಯು 16ನೇ ಸ್ವರ್ಗದಲ್ಲಿ ಹೋಗಿ ದೇವತೆಗಳಿಗೆ ಪೂಜ್ಯನಾದ ಅಚ್ಯುತೇಂದ್ರನಾಗಿ ಜನಿಸಿದನು. ಅಂತರ್ಮುಹೂರ್ತದಲ್ಲಿ ಅವನು ಪೂರ್ಣ ಯೌವನಕ್ಕೆ ಪ್ರಾಪ್ತನಾದನು ಮತ್ತು ಅವನು ವಸ್ತ್ರ, ಮಾಲ ಮುಂತಾದ ಆಭೂಷಣಗಳಿಂದ ಸುಶೋಭಿತನಾಗಿ ಕಂಡನು. ತನ್ನ ಕೋಮಲ ಶಯ್ಯೆಯಿಂದ ಎದ್ದು ಅವನು ಸುಂದರ ವಸ್ತುಗಳನ್ನು ನೋಡುವಲ್ಲಿ ತಲ್ಲೀನನಾದನು. ಸ್ವರ್ಗದ ವಿಮಾನ ಮುಂತಾದ ವಸ್ತುಗಳನ್ನು ನೋಡಿ ಅವರಿಗೆ ಬಹಳ ಆಶ್ಚರ್ಯವಾಯಿತು. ಅವರು ವಿಚಾರ ಮಾಡತೊಡಗಿದರು, ನಾನು ಯಾರು? ಈ ಸ್ಥಾನ ಯಾವುದಿದೆ? ಸುಖವೇ ಸುಖವು ಇಲ್ಲಿ ಕಂಡುಬರುತ್ತದೆ. ಎಲ್ಲಿ ಸ್ವಲ್ಪವೂ ಕೂಡ ದುಃಖವಿಲ್ಲ. ಇವರು ಅತ್ಯಂತ ಚತುರ ಮತ್ತು ಪ್ರಿಯದರ್ಶನ ದೇವ ಯಾರಿರುತ್ತಾರೆ? ಈ ಸುಂದರಿ ದೇವಾಂಗನೆಯರು ಮತ್ತು ಆಕಾಶದಲ್ಲಿ ಜ್ಯೋತ್ ಬಿಟ್ಟಿರುವ ಅರಮನೆಗಳು ಯಾವುವು ಇರುತ್ತವೆ? ಈ ದೊಡ್ಡ ಮತ್ತು ಎತ್ತರವಾದ ಸಭಾಮಂಟಪ ಮತ್ತು ದೇವರ ರಕ್ಷಿತ ಮನೋಜ್ಞ ಸೇನೆಯು ಯಾರದ್ದಿದೆ? ಇದು ದಿವ್ಯ ಮತ್ತು ಎತ್ತರವಾದ ಸಿಂಹಾಸನ ಯಾರದ್ದು? ಈ ಸಂಪತ್ತು ಯಾರದ್ದಿದೆ? ಈ ಸುಂದರ ವಿನಯವಂತ ಜನರು ನನಗೆ ನೋಡಿಕೊಂಡು ಆನಂದ ಯಾಕೆ ಆಚರಿಸುತ್ತಾರೆ? ಯಾವ ಕರ್ಮದ ಪ್ರೇರಣೆಯಿಂದ ನಾನು ಇಲ್ಲಿ ಬಂದಿದ್ದೇನೆ? ಈ ಎಲ್ಲ ವಿಷಯಗಳ ಮೇಲೆ ಇಂದ್ರ ಚಿಂತನೆ ಮಾಡುತ್ತಿದ್ದನು ಮತ್ತು ಅವರ ಸಂಶಯವೂ ಸಹ ದೂರವಾಗಲಿಲ್ಲ. ಅವರ ಚತುರ ಮಂತ್ರಿಯು ಅವಧಿಜ್ಞಾನದಿಂದ ಅವರ ಅಭಿಪ್ರಾಯವನ್ನು ತಿಳಿದುಕೊಂಡು ಸಮೀಪ ಬಂದು ಅವರ ಚರಣ ಕಮಲಗಳ ಮೇಲೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿದನು. ಅವನು 2 ಕೈಗಳನ್ನು ಜೋಡಿಸಿ ಅವರಲ್ಲಿಯ ಸಂಶಯದ ನಿವಾರಣೆಗಾಗಿ ಪ್ರಿಯ ಮಾತುಗಳನ್ನು ಹೇಳತೊಡಗಿದನು.
ಹೇ ದೇವ, ತಮ್ಮ ಮೇಲೆ ದಯಾದೃಷ್ಟಿ ಇಟ್ಟು ತಮ್ಮ ಸಂಶಯಗಳನ್ನು ನಿವಾರಣೆಗೊಳಿಸಲು ನನ್ನ ಮಾತುಗಳನ್ನು ಕೇಳಿರಿ. ಒಡೆಯನೇ, ಇಂದು ನಾವು ನಮ್ಮ ಸಫಲ ಜೀವನದ ಅನುಭವ ಮಾಡುತ್ತಿದ್ದೇವೆ. ನಾವು ಧನ್ಯರಾಗಿದ್ದೇವೆ. ತಮ್ಮ ಈ ಆಗಮದಿಂದ ಈ ಸ್ಥಳವು ಪವಿತ್ರವಾಗಿದೆ. ಸಂಪೂರ್ಣ ಸಂಪತ್ತಿನಿಂದ ನನ್ನ ಮನೆಯು ಈ ಅಚ್ಯುತ ಹೆಸರಿನ ಸ್ವರ್ಗವಾಗಿದೆ. ಇದು ಎಲ್ಲ ಸ್ವರ್ಗಗಳಲ್ಲಿಯೇ ಮುಕುಟಮಣಿಯ ಸಮಾನ ಶೋಭಾಯಮಾನವಿದೆ. ಇಲ್ಲಿ ಮನಸ್ಸು ಬಯಸುವ ವಸ್ತುಗಳೆಲ್ಲವೂ ಪ್ರಾಪ್ತವಾಗುತ್ತವೆ. 3 ಲೋಕಗಳಲ್ಲಿಯೇ ದುರ್ಬಲವಾದ ಅಗೋಚರ ಇಂದ್ರಿಯ ಸುಖ ಪುಣ್ಯಾತ್ಮರಿಗೆ ಇಲ್ಲಿ ಸುಲಭವಾಗಿ ದೊರೆಯುತ್ತದೆ. ಇಲ್ಲಿಯ ಎಲ್ಲ ಕಲ್ಪವೃಕ್ಷ ಮತ್ತು ಚಿಂತಾಮಣಿ ರತ್ನಗಳು ಸ್ವತಃ ಪ್ರಾಪ್ತವಾಗುತ್ತವೆ. ಇಲ್ಲಿ ಎಲ್ಲ ವೈಭವಗಳ ಪ್ರಾಪ್ತಿ ಉಂಟಾಗುವಲ್ಲಿ ಸ್ವಲ್ಪವೂ ಸಹ ಪರಿಶ್ರಮ ಆಗುವುದಿಲ್ಲ. ಇಲ್ಲಿ ಯಾವುದೇ ಪ್ರಕಾರದ ಋತುವಿನಿಂದಾಗಲಿ ಯಾವುದಾದರೂ ಕಷ್ಟಕ್ಕೆ ಕಾರಣವಿಲ್ಲ. ಇಲ್ಲಿ ಯಾವುದೇ ಸಮಯದಲ್ಲಿ ಹಗಲು ರಾತ್ರಿಯ ಭೇದಗಳಾಗುವುದಿಲ್ಲ. ಯಾವಾಗಲೂ ರತ್ನಗಳ ಪ್ರಕಾಶವಿರುತ್ತದೆ. ದೀನ ದುಃಖಿಗಳು ಇಲ್ಲಿ ಇಲ್ಲವೇ ಇಲ್ಲ. ಇದು ವಿಶೇಷ ಪುಣ್ಯ ಭೂಮಿಯಾಗಿರುತ್ತದೆ. ಜಿನಾಲಯಗಳಲ್ಲಿ ಯಾವಾಗಲೂ ಜಿನೇಶ್ವರ ಭಗವಾನರ ಪೂಜೆ ಅರ್ಚನೆ ಆಗುತ್ತಿರುತ್ತವೆ. ನೃತ್ಯ, ಗೀತ ಮುಂತಾದವುಗಳಿಂದ ದಿನಾಲು ಮಹಾನ್ ಉತ್ಸವಗಳು ನಡೆಯುತ್ತಲೇ ಇರುತ್ತವೆ. ಇಲ್ಲಿ ಅಸಂಖ್ಯ ದೇವ ವಿಮಾನಗಳು ಇರುತ್ತವೆ. 10,000 ಸಾಮಾಯಿಕ ದೇವತೆಗಳಿದ್ದಾರೆ. ಅವರು ಸಹ ತಮ್ಮಂತೆಯೇ ವೃದ್ಧಿದಾರಿ ಇದ್ದಾರೆ. ಆದರೆ ಅವರು ಆದೇಶ ಮಾಡುವುದಿಲ್ಲ. ಈ 33 ಜನ ದೇವ ಸಮೂಹವು ಪ್ರೇಮದಿಂದ ಪರಿಪೂರ್ಣರಾಗಿ ತಮ್ಮ ಮಗನ ಸಮಾನ ಇರುತ್ತಾರೆ. ಆತ್ಮರಕ್ಷಕ ದೇವಗಳ ಸಂಖ್ಯೆಯು 40,000 ಇದೆ. ಅವರು ಸಿಪಾಯಿಗಳಂತೆ ಅಂಗರಕ್ಷಕರಾಗಿದ್ದಾರೆ. ಮಧ್ಯಸಭೆಯ ದೇವತೆಗಳು 250 ಜನರಿದ್ದಾರೆ ಮತ್ತು 500 ದೇವಗಳು ಹೊರಗಿನ ಸಭೆಯಲ್ಲಿದ್ದಾರೆ. 4 ದೇವಗಳು ಲೋಕಪಾಲ ಕೋತುವಾಲರಂತಿದ್ದಾರೆ. ಈ ಲೋಕಪಾಲರಿಗೆ 32 ಜನ ದೇವಿಯರಿದ್ದಾರೆ. ಅವರು ಸುಖದ ಕಣಿ ಇದ್ದಾರೆ. ಇವರು ತಮ್ಮ ಆಜ್ಞೆಯನ್ನು ಪಾಲನೆ ಮಾಡುವಂತಹ 8 ಜನ ಮಹಾದೇವಿಯರಾಗಿದ್ದಾರೆ. ಈ ಮಹಾದೇವಿಯರ ಪರಿವಾರ ದೇವಿಯರ ಸಂಖ್ಯೆ 250 ಇದೆ. ಇವರಿಗೆ 63 ಜನಪ್ರಿಯ ದೇವಿಯರು ಮಹಾನ್ ವೈಭವಯುಕ್ತರಾಗಿದ್ದಾರೆ. ಅವರು ತಮ್ಮ ಚಿತ್ತವನ್ನು ಹರಣ ಮಾಡುವಂಥವರಾಗಿದ್ದಾರೆ. ಇವರು 2071 ದೇವಿಯರು ಪಂಡಿತೆಯರಿದ್ದಾರೆ. ಈ ಮಹಾದೇವಿಯರು 1,24,000 ದಿವ್ಯ ರೂಪಗಳನ್ನು ವೈಕ್ರಿಯ ಮಾಡಬಹುದಾಗಿದೆ. ಅಂದರೆ ಪ್ರತಿಯೊಬ್ಬ ದೇವಿಯು 1,24,000 ಸ್ತ್ರೀಯ ರೂಪ ಮಾಡಿಕೊಳ್ಳಬಹುದಾಗಿದೆ. ಆನೆ, ಕುದುರೆ, ರಥ, ಕಾಳಾಳು
ಎತ್ತು, ಗಾಂಧರ್ವ ಮತ್ತು ನರ್ತಕಿ ಈ ದೇವಸೇವೆಯ ಜೊತೆಯ ಅಂಗಗಳು ಇವೆ. ಇವುಗಳಿಂದ ಬೇರೆ ಬೇರೆ ಸೇನೆಯನ್ನು 7 ಸಲ ಬದಲಾಯಿಸುತ್ತೇವೆ ಮತ್ತು ಪ್ರತಿಯೊಂದು ಸೇನೆಯ ಸೇನಾಪತಿಯು ದೇವನಿದ್ದಾನೆ. ಮೊದಲು ಆನೆಗಳ ಸೇವೆಯಲ್ಲಿ 20,000 ಆನೆಗಳಿವೆ. ಉಳಿದ ಬೇರೆ ಸೇನೆಯಲ್ಲಿ ಪ್ರತಿಯೊಂದರಲ್ಲಿ ಇದಕ್ಕಿಂತ ದುಪ್ಪಟ್ಟು ಸೇನೆಯಿದೆ. ಇದೇ ಪ್ರಕಾರ ಬೇರೆ ಸೇನೆಯಲ್ಲಿಯೂ ಇದರ ದುಪ್ಪಟ್ಟು ಇರುತ್ತದೆ ಎಂದು ತಿಳಿಯಬೇಕು. ಈ ಎಲ್ಲವೂ ತಮ್ಮ ಸೇವೆಯ ಸಲುವಾಗಿ ಇರುತ್ತದೆ. ಒಬ್ಬೊಬ್ಬ ದೇವಿ ಅಪ್ಸರೆಯರ 3 ಸಭೆಗಳು ಇವೆ. ಅಲ್ಲಿ ನೃತ್ಯ, ಗೀತೆ, ವಾದ್ಯ, ವಾದನ ಮುಂತಾದ ಕಲೆಗಳನ್ನು ಕಲಿಸುತ್ತಾರೆ. ಮೊದಲ ಪರಿಷತ್ತಿನಲ್ಲಿ 25 ಅಪ್ಸರೆಯರು ಇದ್ದಾರೆ. ಎರಡನೆಯದರಲ್ಲಿ 50 ಮತ್ತು ಮೂರನೆಯದರಲ್ಲಿ 100 ಜನ ಇದ್ದಾರೆ. ತಮ್ಮ ಪುಣ್ಯೋದಯದಿಂದ ಈ ಎಲ್ಲ ದಿವ್ಯ ವೈಭವವು ತಮ್ಮ ಎದುರಿಗೆ ಇದೆ. ಈಗ ತಾವು ಸ್ವರ್ಗ ರಾಜ್ಯದ ರಾಜರಾಗಿದ್ದೀರಿ ಮತ್ತು ಅನುಪಮ ಸಂಪತ್ತುಗಳನ್ನು ಪ್ರಸನ್ನ ಚಿತ್ತರಾಗಿ ಸ್ವೀಕರಿಸಿರಿ. ತಮ್ಮ ಚತುರ ಮಂತ್ರಿಯ ವಚನವನ್ನು ಕೇಳಿ ಅವಧಿಜ್ಞಾನದಿಂದ ಅಚ್ಯುತೇಂದ್ರನಿಗೆ ತನ್ನ ಪೂರ್ವಭವದ ಎಲ್ಲ ಸಮಾಚಾರವು ತಿಳಿದು ಬಂತು. ಧರ್ಮದ ಸಾಕ್ಷಾತ್ ಫಲವನ್ನು ನೀಡಿ ಧರ್ಮದ ಸಾಧನೆಯಲ್ಲಿ ಅವರು ಮತ್ತು ಬೇರೆಯವರು ಸಹ ಮಗ್ನರಾಗಿದ್ದರು. ಅವರು ಪೂರ್ವಭವದ ಸೂಚಕ ವಚನ ಹೇಳತೊಡಗಿದರು. ನಾನು ಪೂರ್ವ ಜನ್ಮದಲ್ಲಿ ನಿಷ್ಪಾಪ ಮತ್ತು ಘೋರ ತಪಸ್ಸನ್ನಾಚರಿಸಿದೆನು. ಶುಭ ಧ್ಯಾನ ಮತ್ತು ಅಧ್ಯಯನ ಯೋಗ ಸಹ ಮಾಡಿದ್ದೇನು. ಜಗತ್ತಿನಲ್ಲಿಯೇ ಪೂಜ್ಯರಾದ ಪಂಚಪರಮೇಷ್ಠಿಗಳ ಭಕ್ತಿ ಮಾಡಿದ್ದೇನು ಮತ್ತು ರತ್ನತ್ರಯದ ಪ್ರಾಪ್ತಿಯ ಸಲುವಾಗಿ ಉತ್ತಮ ಭಾವನೆಗಳನ್ನು ಚಿಂತಿಸಿದೆನು. ನಾನು ವಿಷಯರೂಪಿ ವನವನ್ನು ಸುಟ್ಟು ಬಿಟ್ಟಿದ್ದೇನು. ಕಾಮದೇವನಂತಹ ಪ್ರಬಲ ಶತ್ರುವನ್ನು ಸೋಲಿಸಿದ್ದೇನು. ಕಷಾಯ ಮತ್ತು ಪರಿಶಹಗಳ ಮೇಲೆ ವಿಜಯ ಸಾಧಿಸಿದೆನು. ಪೂರ್ವ ಭವದಲ್ಲಿ ನಾನು ತನ್ನ ಎಲ್ಲ ಶಕ್ತಿಯನ್ನು ತೊಡಗಿಸಿ ಉತ್ತಮ, ಕ್ಷಮ ಮುಂತಾದ 10 ಲಕ್ಷಣಗಳ ಧರ್ಮದ ಪಾಲನೆಯನ್ನು ಮಾಡಿದೆನು. ಅದರದ್ದೇ ಈ ಶುಭ ಫಲ ಇದೆ. ಇಂದು ನಾನು ಇಂದ್ರ ಪದದ ಮೇಲೆ ವಿರಾಜಮಾನನಾಗಿದ್ದೇನೆ. ಆದರೆ ಈ ಸಮಸ್ತ ವೃದ್ಧಿಗಳ ಧರ್ಮದ ಪಾಲನೆಯಿಂದಲೇ ಪ್ರಾಪ್ತವಾಗಿವೆ. ನಿಜವಾಗಿಯೂ ಧರ್ಮದ ಸಮಾನ ಬೇರೆ ಯಾವ ಮಿತ್ರರಿಲ್ಲ. ಧರ್ಮವೇ ಸಂಸಾರ ಸಮುದ್ರದಿಂದ ಪಾರು ಮಾಡುತ್ತದೆ. ಬಯಸಿದ ಪದಾರ್ಥ ಸಂಪತ್ತುಗಳನ್ನು ನೀಡುತ್ತದೆ. ಅದು ಮಾನವ ಜೀವನಕ್ಕೆ ಎತ್ತರಿಸುವಂಥ ಹಾಗೂ ಪಾಪರೂಪ ಶತ್ರುಗಳನ್ನು ಸಂಹರಿಸುತ್ತದೆ. ಎಲ್ಲ ಜೀವಿಗಳಿಗೂ ಸುಖ ನೀಡುವಂತಹ ಹಾಗೂ ಸ್ವರ್ಗ ಮೋಕ್ಷ ನೀಡುವಂತಹ ಧರ್ಮದ ಹೊರತು ಮತ್ತೊಂದು ಯಾವ ಸಾಧನೆಯೂ ಇಲ್ಲ. ಹೀಗೆ ತಿಳಿದುಕೊಂಡು ಸುಖದ
ಆಕಾಂಕ್ಷೆಯನ್ನು ಇಟ್ಟುಕೊಂಡಿರುವ ಭವ್ಯ ಪುರುಷರಿಗೆ ಯಾವುದೇ ಅವಸ್ಥೆಯಲ್ಲಿ ನಿರ್ಮಲ ಆಚರಣೆಯಿಂದ ಕೂಡಿದವನಾಗಿ ಧರ್ಮದ ಸಾಧನೆಯನ್ನು ಮಾಡಬೇಕು. ಈ ಪ್ರಕಾರ ವಿಚಾರ ಮಾಡುತ್ತಾ ಅಚ್ಯುತೇಂದ್ರನು ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡಿದ, ಇದಂತೂ ಸರಿದೆ, ಆದರೆ ಚಾರಿತ್ರ್ಯವಂತೂ ಇಲ್ಲಿ ಪಾಲನೆ ಮಾಡಲಾಗುವುದಿಲ್ಲ. ಈಗ ನಾನು ಏನು ಮಾಡಬೇಕು? ಇಲ್ಲಿ ಅಂತೂ ಒಂದು ದರ್ಶನ ಶುದ್ಧಿಯೇ ಮಾಡಲಾಗುತ್ತದೆ. ಅದ್ಯಾಗೂ ಶ್ರೀ ಜಿನನಾಥರ ಭಕ್ತಿ ಮತ್ತು ಅವರ ಮೂರ್ತಿಯ ಮಹಾನು ಪೂಜೆ ಮಾಡುವುದು ಪರಮ ಶ್ರೇಯಸ್ಕರವಿದೆ. ಹೀಗೆ ನಿರ್ಧಾರ ಮಾಡಿ ಅಚ್ಯುತೇಂದ್ರನು ತನ್ನ ದೇವಿಯರನ್ನು ಜೊತೆಯಲ್ಲಿ ಕರೆದುಕೊಂಡು ಅಕೃತ್ರಿಮ ಚೈತ್ಯಾಲಯಗಳಿಗೆ ಹೋದನು. ಅಲ್ಲಿ ಅತ್ಯಂತ ಭಕ್ತಿಯಿಂದ ನಮಸ್ಕರಿಸಿ ಭಗವಾನರ ಪೂಜೆ ಆರಾಧನೆಯಲ್ಲಿ ನಿರತನಾದನು. ಅವನಿಗೆ ಪೂಜೆಯ ಸಲುವಾಗಿ ಅಷ್ಟ ದ್ರವ್ಯಗಳು ಇಚ್ಛೆಗನುಸಾರವಾಗಿ ಪ್ರಾಪ್ತವಾಗುತ್ತಿದ್ದವು. ಅವರು ಅದೇ ದ್ರವ್ಯಗಳಿಂದ ಭಗವಂತರ ಪೂಜೆ ಮಾಡತೊಡಗಿದರು. ಅವರು ಚೈತ್ಯ ವೃಕ್ಷಗಳ ಕೆಳಗೆ ವಿರಾಜಮಾನರಾದ ಯಾವ ಜಿನ ಪ್ರತಿಮೆಗಳ ಪೂಜೆ ಮಾಡಿ ಹಾಗೂ ಮನುಷ್ಯಲೋಕ ಮತ್ತು ಮಧ್ಯಲೋಕದ ಜಿನ ಪ್ರತಿಮೆಗಳ ಪೂಜೆ ಮಾಡಿ ಮಹಾನ್ ಧರ್ಮವನ್ನು ಗಳಿಸತೊಡಗಿದರು. ಅವರು ಮುನೀಶ್ವರರಿಂದ ಧರ್ಮ ತತ್ವಗಳ ಉಪದೇಶ ಕೇಳಿ ಧರ್ಮವನ್ನು ಸಂಪಾದಿಸತೊಡಗಿದರು. ಈ ಪ್ರಕಾರ ಧರ್ಮದ ಫಲದಿಂದ ಅವರು ಅನೇಕ ಸಂಪತ್ತುಗಳನ್ನು ಗಳಿಸಿದರು. ಅವರು 3 ಕೈ ಅಳತೆಯಷ್ಟು ಎತ್ತರವಾಗಿದ್ದರು. ಧಾತು ಮಲಗಳಿಂದ ರಹಿತರಾಗಿದ್ದರು. ಕಣ್ಣುಗಳ ಶೃಂಗಾರ ರಹಿತ ದಿವ್ಯ ಶರೀರವನ್ನು ಪ್ರಾಪ್ತ ಮಾಡಿದವನು. ಅವರಿಗೆ ನರಕದ 6ನೇ ಪೃಥ್ವಿಯ ತನಕ ಅವಧಿಜ್ಞಾನ ಇತ್ತು ಮತ್ತು ವೈಕ್ರಿಯ ವೃದ್ಧಿ ಪ್ರಾಪ್ತವಾಗಿತ್ತು. ಜ್ಞಾನದ ಸಮಾನವಾಗಿಯೇ ಕ್ಷೇತ್ರದಲ್ಲಿ ಹೋಗುವುದು ಬರುವುದರಲ್ಲಿ ಸಮರ್ಥರು, ಬೇರೆ ಬೇರೆ ಭೂಷಣಗಳಿಂದ ಶೋಭಾಯಮಾನರು ಮತ್ತು 22,000 ಆಯು ಸಹ ಈ ಇಂದ್ರರಿಗೆ ಪ್ರಾಪ್ತವಾಗಿತ್ತು. 22,000 ವರ್ಷ ಕಳೆದ ಬಳಿಕ ಅವನು ಮಾನಸಿಕ ದಿವ್ಯ ಅಮೃತ ಆಹಾರ ಮಾಡುತ್ತಿದ್ದರು. 11 ತಿಂಗಳು ಕಳೆದ ಬಳಿಕ ಸುಗಂಧಮಯ ಶ್ವಾಸ ತೆಗೆದುಕೊಳ್ಳುತ್ತಿದ್ದರು. ಅವರು ಸುರೇಶ ತೀರ್ಥಂಕರರ 5 ಕಲ್ಯಾಣಕಗಳಲ್ಲಿ ಹಾಗೂ ಕೇವಲಿಗಳ 2 ಕಲ್ಯಾಣಕಗಳಲ್ಲಿ ಹೋಗಿ ಬರುತ್ತಿದ್ದನು. ದೇವತೆಗಳ ಮೂಲಕ ಪೂಜ್ಯ ಸುರೇಂದ್ರನು ಯಾವಾಗಲೂ ಪೂಜೆ ಮುಂತಾದ ಮಹೋತ್ಸವಗಳಲ್ಲಿ ಹೋಗಿ ಧರ್ಮದ ವೃದ್ಧಿಯಿಂದ ಮಾಡುತ್ತಿದ್ದನು. ಅವನಿಗೆ ಸಮಸ್ತ ಸುಖದ ಸಾಮಗ್ರಿಗಳು ಪ್ರಾಪ್ತವಾದವು. ಈ ಪ್ರಕಾರ ಅಚ್ಯುತೇಂದ್ರನು ಸುಖಸಾಗರದಲ್ಲಿ ಲೀನನಾಗಿದ್ದನು. ಧರ್ಮದ ಫಲಸ್ವರೂಪವಾಗಿ ಅವರಿಗೆ ವೈಭವಗಳು ಪ್ರಾಪ್ತವಾದವು. ಅವುಗಳ ವರ್ಣನೆ ಮಾಡುವುದು ಅಸಂಭವವಿದೆ. ಅವರು ದಿವ್ಯ ಭೋಗಗಳನ್ನು ಭೋಗಿಸಿದರು. ಹೀಗೆ ತಿಳಿದುಕೊಂಡು ಬುದ್ಧಿವಂತ ಜನರು ಶಾಮ ಧಾಮ ಮತ್ತು ಸಂಯಮದಿಂದ ಇದ್ದು ಯಾವಾಗಲೂ ಧರ್ಮದ ಸೇವೆಯನ್ನು ಮಾಡುತ್ತಿರಬೇಕು. ಇಲ್ಲಿಗೆ
6ನೇ ಅಧ್ಯಾಯವು ಪೂರ್ಣವಾಗುತ್ತದೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯಲಾಗಿದೆ. बोलिए महावीर भगवान की जय हो. अहिंसा परमो धर्म की जय हो. जिनवाणी माता की जय हो.